ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ನಿಮ್ಮ ಪ್ರೊಫೈಲ್ ನೋಡಿದಿಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ನೀಲಾಂಬರಿ ಅಂತೇಳಿ ಒಬ್ಬರು ಶೇರ್ ಮಾಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಇಷ್ಟವಾದಲ್ಲಿ ಮೊದಲು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಈ 45ರ ಒಂದು ಆಂಟಿಯ ಒಂದು ಬಯೋಡೇಟಾ ಕೂಡ ಹೀಗಿದೆ. ಒಮ್ಮೆ ನಿಮಗೆ ಏನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ನನಗೆ ಕರೆ ಮಾಡಿ ಅಂತೇಳಿ ತಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ಕೊಟ್ಟಿದ್ದಾರೆ. ಹೆಸರು ನೀಲಾಂಬರಿ, ವಸತಿ ಇರೋದು ಉತ್ತರ ಕನ್ನಡ. ಹಾಗೆಯೇ ಇವಳ ಮೈಕಟ್ಟು ಕಟ್ಟು ಮಸ್ತಾಗಿ ಬೆಳ್ಳಿಗೆ ಇದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಬೆಳಗಿನ ಚಪಾತಿ ಮಾತ್ರ ರಸದಿಂದ ತುಂಬಿಕೊಂಡಿದೆ ನೋಡಿ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಈಕೆ ಸಮಸ್ಯೆ ಏನಪ್ಪಾ ಅಂದ್ರೆ, ಇವರ ಗಂಡ ಈಕೆ ಹೇಳಿದ ಹಾಗೆ ಚಪಾತಿ ಮಾಡಲ್ಲ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬೈಕ್ ನೋಡಿಕೋದ್ರೆ ಹಳ್ಳಿ ಹುಡುಗರ ಒಂದು ಸೌತೆಕಾಯಿ ಆಲ್ಮೋಸ್ಟ್ ಹಾಕಿಕೊಂಡು ರಾತ್ರಿ ಎಲ್ಲ ಒಂದು ಮಲಗುವ ಒಂದು ಆಸೆ ಕೂಡ ಆಗುತ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ನೀಲಾಂಬರಿಯವರ ಒಂದು ಬಯೋಡೇಟಾ ಕೂಡ ಆಗಿರುತ್ತೆ. ಹಾಗೆಯೇ ಕಾರ್ಸ್ ಒಂದು 24 ಕಡೆಯಿಂದ ಒಂದು ಕಾರ್ ಸೀಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2021ರ ಒಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಟ್ರೆಂಡ್ ಲೈನ್ ಅಂತೇಳಿ 1.0L ಅಂತೇಳಿ ಆ ಒಂದು ಕಾರ್ಸ್ ಎಲ್ಲರ ಒಂದು ರಿವ್ಯೂ ಕೂಡ ಹೇಗಿಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೂ ಸ್ನೇಹಿತರೆ ನೋಡಿ, ಆಲ್ಮೋಸ್ಟ್ ಸದ್ಯ ಇವರ ಒಂದು ಗೋಧಿ ಬಣ್ಣದ ಒಂದು ತೂತಿನ ಒಂದು ಪರಿಸ್ಥಿತಿ ಹೇಗೆಲ್ಲ ಆಗಿದೆ ನೋಡಿ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಸುಖ ಕಾಣುವ ಒಂದು ಪ್ರಾಯ ಎದ್ದಾಗ ಆಲ್ಮೋಸ್ಟ್ ಬರೀ ಒಂದು ಮನೆಯ ಒಂದು ಕೆಲಸ ಮತ್ತೆ ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ಯೋಚನೆ ಕೂಡ ಇತ್ತು. ಅಂದ್ರೆ ಆ ಒಂದು ವಯಸ್ಸಲ್ಲಿ ಆಲ್ಮೋಸ್ಟ್ ಬರೀ ಮನೆ ಒಂದು ಕೆಲಸ ಮತ್ತೆ ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ತುಂಬಾನೇ ಯೋಚನೆ ಇತ್ತು. ಬಟ್ ನೋಡಿ, ಇವಾಗ ಆ ರೀತಿ ಯಾವುದೇ ರೀತಿಯಾದ ಒಂದು ಸಮಸ್ಯೆ ಕೂಡ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇವಾಗ ಅದು ಒಂದು ಚಪಾತಿಗೆ ಒಂದು ಸ್ವಲ್ಪ ನೆಮ್ಮದಿ ಪಡಿಸೋಣ ಅಂದ್ರೆ ಗಂಡನ ಒಂದು ಬೋರಲ್ಲಿ ಆಲ್ಮೋಸ್ಟ್ ನೀರು ಬರಲ್ಲ ಅಂತ ಸುಸ್ತು ಆಗಿ ಅದಕ್ಕೆ ಮಲಗುತ್ತಾನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ನಂತರ ಬರೀ ಆಲ್ಮೋಸ್ಟ್ ಗಜ್ಜರಿ ಏನಾದರೂ ಇಟ್ಟುಕೊಂಡು ಒಂದು ಕಸ ಬಂದ ಮೇಲೆ ಮಲಗುತ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ತಮ್ಮ ಒಂದು ಕಷ್ಟ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಹೇಳಿದ ಹಾಗೆ ನನ್ನ ಒಂದು ತೃಪ್ತಿಪಡಿಸುವಂತ ಒಬ್ಬ ಮಂಡಿನ ಒಂದು ಕರೀತಾ ಇದ್ದಾನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗೆಯೇ ಈ ತರ ನೋಗಲನ್ನು ಆಲ್ಮೋಸ್ಟ್ ಹೊಂದಿರುವಂತ ಗಂಡನ್ನು ಆಲ್ಮೋಸ್ಟ್ ತೂತು ಬಯಸಿಕೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ವ್ಯಕ್ತಿಗೆ ಆಲ್ಮೋಸ್ಟ್ ಹಿಂದೆಯಿಂದ ಹೊಡೆದು ಹೆಚ್ಚು ಅಭ್ಯಾಸ ಇದ್ದರೆ ಬಹಳ ಒಂದು ಉಪಯೋಗ ಕೂಡ ಆಗುತ್ತೆ. ಕಾರಣ ಅವಾಗ ಇಬ್ಬರ ಒಂದು ರಸ ಬೇಗನೆ ಒಂದಾಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಅದು ಬಂದಾಗ ಮಾತ್ರ ಖಂಡಿತ ಸ್ವರ್ಗಕ್ಕೆ ಒಮ್ಮೆ ಹೋಗಿ ಬಂದ ಹಾಗೆ ಫೀಲ್ ಕೂಡ ಆಗುತ್ತೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಆ ನೆಮ್ಮದಿ ಇದುವರೆಗೂ ಯಾರು ಕೂಡ ಕೊಟ್ಟಿಲ್ಲ. ಅದಕ್ಕೆ ಈ ಒಂದು ಚಾನಲ್ಗೆ ಆಲ್ಮೋಸ್ಟ್ ಮಾಹಿತಿ ಕೂಡ ಕೊಟ್ಟಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಕರೆ ಮಾಡಿ ಒಮ್ಮೆ ಸುಖ ಕೊಡಿ ಪ್ಲೀಸ್ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಇದಿಷ್ಟು ತನ್ನ ಒಂದು ಬಯಕೆ ಕೂಡ ಹೀಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗೇನೆ ನೋಡಿ, ಕಾರ್ಸ್ 24 ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಇರ್ತಿರಲ್ಲ, ಅದರ ಒಂದು ಪ್ರೈಸ್ ಬಂದ್ಬಿಟ್ಟು 540 ತನಕ ಹೇಳ್ಕೊಂಡಿದ್ದಾರೆ. 5,40,000 ತನಕ. ಬಟ್ ಅವರೇಜ್ ನಿಮಗೆ 5 lakhs ತನಕ ಬಂದರೂ ಕೂಡ ಇದನ್ನ ಕೊಡ್ತೇವೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಓನರ್ ಹೇಳ್ಕೊಂಡಿದ್ದಾರೆ. ಕಾರ್ ಓವರ್ನ ಒಂದು ಓವರಾಲ್ ಒಂದು ರಿವ್ಯೂ ಕೂಡ ನೋಡ್ಲಿಕ್ಕೆ ಹೋದ್ರೆ ರಿಜಿಸ್ಟ್ರೇಷನ್ ಆಗಿರೋದು ಜುಲೈ 2021. ಫ್ಯೂಲ್ ಟೈಪ್ ನೋಡಿಕೋದ್ರೆ ಪೆಟ್ರೋಲ್ ಆಗಿರುತ್ತೆ. ಕಿಲೋಮೀಟರ್ ನೋಡಿಕೋದ್ರೆ 89,489 ಕಿಲೋಮೀಟರ್ ರನ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನುವಲ್ ಇದೆ. ಇಂಜಿನ್ ಕ್ಯಾಪಬಿಲಿಟಿ ನೋಡಿಕೋದ್ರೆ 999cc ಅಂತ ಹೇಳ್ಕೊಂಡಿದ್ದಾರೆ. ಓನರ್ಶಿಪ್ ನೋಡಿಕೋದ್ರೆ ಫಸ್ಟ್ ಓನರ್ ಕೂಡ ಆಗಿರ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕಾರ್ನ ಒಂದು ಬ್ಯಾಕ್ ಆ್ಯಂಡ್ ಆ್ಯಂಗಲ್ ಒಂದು ಇಮೇಜ್ ಸಿಗಿದೆ ಮತ್ತು ಫ್ರಂಟ್ ಆ್ಯಂಗಲ್ ಇಮೇಜ್ ಹೀಗಿದೆ. ಹಾಗೆಯೇ ಗ್ರೇಟ್ ಸ್ಟ್ರಿಂಗ್ಸ್ ಏನಪ್ಪ ಅಂದ್ರೆ ಫ್ಯೂಲ್ ಎಫಿಷಿಯಂಟ್ ಒಂದು ಕಾರ್ ಅಂತ ಹೇಳ್ಬೋದು. ಮತ್ತು ಅಂದರೆ ಲೋ ಫ್ಯೂಲಲ್ಲಿ ಆಲ್ಮೋಸ್ಟ್ ತುಂಬಾನೇ ಒಂದು ಡ್ರೈವ್ ಕೂಡ ಮಾಡ್ಬೋದು. ಡ್ರೈವ್ ಮೋರ್ ಅಂದ್ರೆ ಮತ್ತು ಸ್ಪೆಂಡ್ ಲೆಸ್ ಕೂಡ ಆಗುತ್ತೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೂ ಸ್ನೇಹಿತರೆ, BS6 ಒಂದು ಇಂಜಿನ್ ಕೂಡ ಹೊಂದಿರುತ್ತೆ. 2 ಏರ್ ಬ್ಯಾಗ್ ಇದೆ ಮತ್ತು ABS ಕೂಡ ಇದರಲ್ಲಿ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಒಳಗಡೆ ಒಂದು ಡ್ಯಾಶ್ಬೋರ್ಡ್ ಎಲ್ಲ ಹೀಗೆಲ್ಲ ಇದೆ. ರೇರ್ ಶೀಟ್ ಕೂಡ ಹೇಗಿದೆ, ಫ್ರಂಟ್ ಲುಕ್ ಕೂಡ ಹೇಗಿದೆ ಅಂತೇಳಿ ಇಮೇಜ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.